ಎಲ್ಲ ದಾಳಂಬ್ರೆ ಬೆಳೆಗಾರರಿಗೂ ನನ್ನ ನಮಸ್ಕಾರಗಳು. ಇವ್ರ ಹೆಸರು ನಮ್ಮ ಪ್ರೀತಿಯ ಬಸಣ್ಣ ಅಂತೇಳಿ. ಸರ್ ತಮ್ಮ ಹೆಸರು? ಸರ್ ಯಾವ ಊರು ಸರ್ ಇದು? ಏಣಿಗೆ ಸರ್. ಏಣಿಗೆ ಬಸಾಪುರ. ಏಣಿಗೆ ಸರ್. ಏಣಿಗೆ ಅಗರಿಬೊಮ್ಮನಹಳ್ಳಿ ತಾಲೂಕು. ಬಸಣ್ಣವ್ರೆ ಸರ್ ತೋಟ ಹೇಗಿದೆ ಸರ್? ಈಗ ಬಂದಿದೆ ಸರ್. ನೀವು ಇದ್ರಲ್ಲಿ ಮಾಡಿ ಎಷ್ಟು ದಿನ ಆಯಿತು ಸರ್? ಇದ್ರಲ್ಲಿ ಮಾಡಿ ಒಂದು ತಿಂಗಳ ಮೇಲೆ ಆಯ್ತು ಸರ್. ರೈತರ ನೋಡ್ಬೋದು, ಇದ್ರಲ್ಲಿ ಮಾಡಿ ಒಂದು ತಿಂಗಳಾಗಿದೆ. ನೋಡಿ ಇಲ್ಲಿ ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಹೆಣ್ಣುವು ಎಷ್ಟು ಉದ್ದ ಬಂದಿದೆ ನೋಡಿ, ಎಷ್ಟು ದಪ್ಪ ಬಂದಿದೆ ನೋಡಿ. ಹೂವು ನೋಡಿ, ಒಂದು ಗಿಡಕ್ಕೆ ಕನಿಷ್ಠ ಅಂದರೂ ಕೂಡ 70 to 80% ಹೆಣ್ಣುವಿದೆ ಅಲ್ವಾ ಬಸಣ್ಣ? ಸರ್ ಆಯ್ತು. ಹಾಂ, ಪ್ರತಿಯೊಂದು ಗಿಡ ತೋರಿಸ್ತೀನಿ ನಿಮಗೆ, ನೋಡ್ಬೋದು. ಬಸಣ್ಣ ಹೂವು ಹೆಂಗೆ ಕಟ್ಟಿದ್ಯಪ್ಪ? ಸರ್ ಚೆನ್ನಾಗಿ ಬರಕತ್ತೆ ಸರ್, ಒಳ್ಳೆ ಸೂಪರ್ ಆಗಿದೆ. ಎಷ್ಟು ಸ್ಪ್ರೇ ಮಾಡಿದ್ಯಾ ಸರ್? ಈಗ ಒಂದೇ ಸ್ಪ್ರೇ ಮಾಡಿದೆ ಸರ್. ಈಗ ಇನ್ನೂ ಒಂದೇ ಸ್ಪ್ರೇ ಮಾಡಿದ್ದಾರೆ. ಹೌದು ಸರ್. ಇನ್ನೂ ಟೈಮ್ ಇದೆ, ಇನ್ನೂ 2-3 ಸ್ಪ್ರೇ ಮಾಡಬೇಕು. ಬರೀ ಒಂದೇ ಸ್ಪ್ರೇಗೆ ನೀವು ಗಿಡ ನೋಡ್ಬೋದು 70 to 80% ಹೆಣ್ಣು ಕಟ್ಟಿದೆ. ಒಂದೊಂದು ಗಿಡಕ್ಕೆ ಕನಿಷ್ಠ ಅಂದ್ರೂ ಎಷ್ಟು ಹೂವು ಇರ್ಬೋದು ಬಸಣ್ಣ? ಸರಿ ಒಂದು 100-150 ಫಾರ್ಮರ್ ರೈತರು ಹೇಳ್ತಾ ಇದ್ದಾರೆ ಒಂದು 100-150 ಮೇಲೆ ಇರ್ಬೋದು ಅಂತ ಹೇಳ್ತಿದ್ದಾರೆ. ಎಲೆಗಳು ಕೂಡ ನೋಡ್ಬೋದು ನೀವು ಯಾವ ಥರ ಹಚ್ಚಿಗಿದೆ. ಮತ್ತು ಇಲ್ಲಿ ನೋಡಿ ಹೆಣ್ಣು ನೋಡಿ ಎಷ್ಟು ದಪ್ಪ ಸೆಟ್ ಆಗ್ತಾ ಇದೆ, ತೋರಿಸಿ ನೋಡಿ. ಈಗ ನೋಡಿ ಹೆಣ್ಣು ಎಷ್ಟು ದಪ್ಪ ಸೆಟ್ ಆಗ್ತಾ ಇದೆ. ಈ ಥರ ನಿಮಗೆ ಬಂದಾಗ ಕಾಯಿ ಗ್ರೋತು, ಸೈಜು, ಕಲರು, ತೂಕ, ಶೈನಿಂಗ್, ಕೀಪಿಂಗ್ ಕ್ವಾಲಿಟಿ ಬರೋಕ್ಕೆ ಇಷ್ಟಪಡ್ತೀನಿ. ನೋಡಿ ಮಗ್ಗುಗಳು ಕೂಡ ಯಾವ ಥರ ಓಪನ್ ಆಗ್ತಿದೆ. ಒಳಗಡೆ ಹೂವು ಬರಬೇಕು ಅಂತ ಹೇಳ್ತೀನಿ. ಸ್ಟ್ರಕ್ಚರ್ ಮೇಲ್ಗಡೆ ಒಳಗಡೆ ಕೂಡ ಹೂವು ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಬಸಣ್ಣವ್ರ ತೋಟ ಕೂಡ ಅಷ್ಟೇ ನೀಟಾಗಿ ಇಟ್ಕೊಂಡಿದ್ದಾರೆ. ಥ್ಯಾಂಕ್ ಯು ಬಸಣ್ಣ. ಇದಕ್ಕೆಲ್ಲ ನಮ್ಮ ವಿವೋ ಮಾರ್ಟ್ ಪ್ರಾಡಕ್ಟನ್ನು ಬಳಸಿದ್ರಲ್ವಾ ಬಸಣ್ಣ? ವಿವೋ ಮಾರ್ಟ್ ಹೇಗಿದೆ ರಿಸಲ್ಟ್? ಸರ್ ಸೂಪರ್ ರಿಸಲ್ಟ್ ಇದೆ ಸರ್. ಜೈ ವಿವೋ ಮಾರ್ಟ್. ಜೈ ವಿವೋ ಮಾರ್ಟ್ ಸರ್. ಥ್ಯಾಂಕ್ ಯು ಸರ್.